ಇವತ್ತ ಆರ್-ಸಿ-ಬಿ ವರ್ಸಸ್ ಜಿ-ಟಿ ಮ್ಯಾಚ್ ಕ್ವಾಲಿಫೈರ್ ಒಂದ್ ಮ್ಯಾಚ್ ಐತಿ. ಗೆದ್ದ ಟೀಮ್ ಫೈನಲ್‌ಗೆ ಹೋಗತ್ ಸೀದಾ ಸೋತ ಟೀಮ್ ಮತ್ತ್ ಕ್ವಾಲಿಫೈರ್ 2 ಹೊಡದೈತಿ. ಎರಡು ಟೀಮ್‌ಗಳು ನೋಡಿದ್ರ ಫುಲ್ ಡಾಮಿನೇಟ್ ಮಾಡ್ಕೊತ ಬಂದವು. ಜಿ-ಟಿ ಬೌಲರ್ಸ್ ಬಗ್ಗೆ ಅಂತೂ ಹೇಳಂಗೆ ಇಲ್ಲ. ರಬಾಡ, ಸಿರಾಜ್ ಈ ಸೀಸನ್‌ದಾಗ ಹೆಚ್ಚು ಡಾಟ್ ಬಾಲ್ಸ್ ಆಡಿಸಿದ ಟೀಮ್ ಅಂದ್ರ ಜಿ-ಟಿ. ಇನ್ನ ಈ ಕಡೆ ಆರ್-ಸಿ-ಬಿ ಕಡೆ ನೋಡಿದ್ರ ಈ ಸಲ ಹೆಚ್ಚು ಕಮ್ಮಿ ಡಾಟ್ ಬಾಲ್ ಆಡಿದ ಟೀಮ್ ಆರ್-ಸಿ-ಬಿ. ಇನ್ನು ಕೊಹ್ಲಿದು ಮತ್ತ ರಬಾಡದು ರೈವಲ್ರಿ ಐತಿ. ರಬಾಡರು ಕೊಹ್ಲಿನ 5 ಸತ ಔಟ್ ಮಾಡ್ಯಾರ. ಆದ್ರ ಇತ್ತೀಚಿನ ಕೊಹ್ಲಿ ಫಾರ್ಮ್ ನೋಡಿದ್ರ ರಬಾಡ ಫುಲ್ ಡಾಮಿನೇಟ್ ಮಾಡ್ಯಾರ ಕೊಹ್ಲಿ ಅವರು. ಪಾಸ್ ಮ್ಯಾಚ್ದಾಗೂ ಡಾಮಿನೇಟ್ ಮಾಡಿದ್ರು. ಆದ್ರ ಅವ್ರಿಗೆ ಔಟ್ ಆದ್ರ ಹೊಳ್ಳಿ. ಇನ್ನ ಗಿಲ್ ಹೆಜಲ್ವುಡ್‌ಗೂ ಬಾಳ ರೈವಲ್ ಐತಿ. ಮತ್ತ ಆದ್ರ ಹಾದ್ ಮ್ಯಾಚ್ ಗಿಲ್ ಅವ್ರು ಡಾಮಿನೇಟ್ ಮಾಡಿದ್ರು. ಹೆಜಲ್ವುಡ್ ಅವ್ರ ಫಾರ್ಮ್ ಕಳ್ಕೊಂಡಾರ ಈಗಾದ್ರೂ. ಆದ್ರ ಇಂಥ ಪ್ಲೇಯರ್ ಮ್ಯಾಚ್ ಬಂದಾಗ ಅವರು ಎಕ್ಸ್ಪೀರಿಯನ್ಸ್ ತಗೊಂಡ್ಬರ್ತಾರ. ಇನ್ನ ಆರ್-ಸಿ-ಬಿ ಜಿ-ಟಿ ಬಗ್ಗೆ ಹೇಳೋದಾತಂದ್ರ ಆರ್-ಸಿ-ಬಿದು ಎಲ್ಲ ಬ್ಯಾಲೆನ್ಸ್ ಟೀಮ್ ಐತಿ. ಆದ್ರ ಕೊಹ್ಲಿ ಮ್ಯಾಗ ಏನಾದ್ರೂ ಡಿಪೆಂಡ್ ಐತಿ ಅಂತ ಹೇಳ್ಬೋದು. ಯಾಕಂದ್ರ ಪವರ್ ಪ್ಲೇ ದಾಟ್ ಎಷ್ಟ್ ಆಡ್ಯಾರ 7 ಮ್ಯಾಚ್ದಾಗ 7 ಮ್ಯಾಚ್ ಗೆದ್ದಾರ. ಇನ್ನು ಪವರ್ ಪ್ಲೇ ಒಳಗ ಎಷ್ಟು ವಿಕೆಟ್ ಹೋಗ್ಯಾರ 7 ಮ್ಯಾಚ್ದಾಗ ಅದ್ರಾಗ 2 ಮ್ಯಾಚ್ ಗೆದ್ದಾರ. ಇನ್ನು ಜಿ-ಟಿ ಬಗ್ಗೆ ಹೇಳೋದಾತಂದ್ರ ಅವ್ರದ್ದು ಫುಲ್ ಟಾಪ್ 3 ಒಳಗ ನಿರ್ಭರ ಐತಿ. ಯಾಕಂದ್ರ ಟಾಪ್ 3 ಅವರ 90% ರನ್ ಮಾಡಿಕೊಟ್ಟಾರ ಈ ಸೀಸನ್ ಜಿ-ಟಿ ದವ್ರಿಗೆ. ಉಳ್ಕೆದ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಯಾರು ಇಲ್ಲೇ ಇಲ್ಲ ಜಿ-ಟಿ ದಾಗ. ಆರ್-ಸಿ-ಬಿ ಬ್ಯಾಲೆನ್ಸ್ ಟೀಮ್ ಐತಿ. ಬೌಲಿಂಗ್ ಅಂತ ಬಂದಾಗ ಎರಡು ಕುರ್ದು ಈಕ್ವಲ್ ಐತಿ ಬೌಲಿಂಗ್. ಇನ್ನ ಆರ್-ಸಿ-ಬಿಗೆ ಒಂದು ವೀಕ್ನೆಸ್ ಏನಪ್ಪಾ ಅಂದ್ರ ನಮ್ಮ ಸುಯೇಶ್ ಶರ್ಮಾ ಸ್ಪಿನ್ನರ್. ಯಾಕಂದ್ರ ಅವ್ರು ಇತ್ತೀಚೆಗೆ ಬಾಳ ರನ್ನನು ಕೊಡಾಕತ್ತಾರ, ವಿಕೆಟ್ನು ತಗೊಳಕತ್ತಿಲ್ಲ. ಇನ್ನು ಕೃಣಾಲ್ ಪಾಂಡ್ಯ ಅಂತ ಬಂದ್ರ ಅವರು ಎಕನಾಮಿಕಲ್ ಹಾಕಾಕತ್ತಾರ, ವಿಕೆಟ್ ತಗೊಲಿ ಕೊಟ್ಟತ್ತು ಬೇಕಾದ ಟೈಮಿಗೆ ರನ್ ಕಟ್ ಮಾಡಾಕತ್ತಾರ. ಅದಷ್ಟು ಸಾಕು. ಇನ್ ಎರಡು ಟೀಮ್ಗಳು ಚಲೋ ಅದಾವು. ಯಾವ್ದು ಗೆಲ್ತೈತಿ ನೋಡು ಇವತ್ತು ಕಾದ. ನಿಮ್ಮ ಪ್ರಕಾರ ನಾವು ಆರ್-ಸಿ-ಬಿ ಟೀಮ್ದಾಗ ಯಾವ್ದು ಸ್ಕ್ವಾಡ್ದಾಗ ಏನ್ ಚೇಂಜ್ ಆಗ್ಬೇಕು ಕಮೆಂಟ್ ಮಾಡಿ ಹೇಳ್ರಿ.